ಹೆಂಡತಿಯಾಗಿದ್ದ ಪತ್ನಿಯೊಬ್ಬಳು ತನ್ನ ಗಂಡ ಕಪ್ಪಗಿದ್ದಾನೆ ಅನ್ನೋ ಕಾರಣಕ್ಕೆ 1 ಲಕ್ಷ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರುವಂತಹ ಘಟನೆ ಇದು ನಡೆದಿರುವುದು ಮಧ್ಯಪ್ರದೇಶದ ಧಾರಾ ಜಿಲ್ಲೆಯಲ್ಲಿ. ತನ್ನ ಗಂಡ ನೋಡಲು ಕಪ್ಪಗಿದ್ದಾನೆ ಎಂಬ ಕಾರಣಕ್ಕೆ ಅಪ್ಸರೆಯಂತಿದ್ದ ಪತ್ನಿಯೊಬ್ಬಳು ಪ್ರಿಯಕರನ ಜೊತೆ ಸೇರಿ ಪತಿಯನ್ನೇ ಸುಪಾರಿ ಕೊಟ್ಟು ಹತ್ಯೆ ಮಾಡಿಸಿರುವ ದಾರುಣ ಘಟನೆ ಇದಾಗಿದೆ. ಇನ್ನು ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ದ ಸುಂದರಿ ಪ್ರಿಯಾಂಕಾ ಪುರೋಹಿತ್ ತನ್ನ ಪತಿಯ ಕೊಲೆ ಮಾಡಿ ಪೊಲೀಸರಿಗೆ ಸುಳ್ಳು ಕತೆ ಕಟ್ಟಿದ್ಲು. ಪೊಲೀಸರ ದಾರಿ ತಪ್ಪಿಸಲು ಯತ್ನಿಸಿದ್ಲು. ಇನ್ನು ಆ ಕಥೆ ಏನಂದ್ರೆ, ಮನೆಗೆ ದರೋಡೆಕೋರರು ನುಗ್ಗಿದ್ದು ಅಲ್ಲಿ ನನ್ನನ್ನ ಕಟ್ಟಾಕಿ 3.5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿದ್ದಾರೆ. ಇಲ್ಲಿ ಅಡ್ಡ ಬಂದ ನನ್ನ ಪತಿ ದೇವಕೃಷ್ಣನನ್ನ ದರೋಡೆಕೋರರು ಹತ್ಯೆ ಮಾಡಿದ್ದಾರೆ. ಇದಕ್ಕಾಗಿ ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಇದು ಅಪ್ಪಟ ದರೋಡೆ ಎಂಬಂತೆ ಬಿಂಬಿಸೋ ಪ್ರಯತ್ನ ಮಾಡಿದ್ಲು. ಆದ್ರೆ ಪೊಲೀಸರು ತನಿಖೆ ಆರಂಭಿಸಿದಾಗ ದೇವಕೃಷ್ಣ ಅವರ ಸೋದರಿ ಜ್ಯೋತಿ ನೀಡಿದ ಮಾಹಿತಿ ಪೊಲೀಸರಿಗೆ ಹೆಂಡತಿ ಪ್ರಿಯಾಂಕಾ ಮೇಲೆ ಡೌಟ್ ಬರೋದಕ್ಕೆ ಕಾರಣ ಆಯಿತು. ಇಲ್ಲಿ ತಂಗಿ ಹೇಳಿದ ಹೇಳಿಕೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ನೀಡಿತು. ಅದೇನಂದ್ರೆ, ನನ್ನ ಅಣ್ಣ ಮತ್ತು ಅತ್ತಿಗೆ ನಡುವೆ ಬಣ್ಣದ ವಿಚಾರವಾಗಿ ಯಾವಾಗ್ಲೂ ಜಗಳ ನಡೀತಿತ್ತು. ಅತ್ತಿಗೆ ಯಾವಾಗ್ಲೂ ಅಣ್ಣನನ್ನ ನೀನು ನೋಡಲು ಕಪ್ಪಗಿದ್ದೀಯಾ, ನನ್ನನ್ನ ಹೆಂಡತಿಯಾಗಿ ಪಡೆಯೋಕೆ ನಿನಗೆ ಅರ್ಹತೆ ಇಲ್ಲ, ನನಗೆ ನಿನಗಿಂತ ಒಳ್ಳೆಯ ಮತ್ತು ಸುಂದರವಾದ ಹುಡುಗ ಸಿಗ್ಬೇಕಿತ್ತು ಅಂತ ಪ್ರಿಯಾಂಕಾ ಸದಾ ಅಣ್ಣನನ್ನ ಅವಮಾನಿಸ್ತಿದ್ಲು ಎಂದು ಜ್ಯೋತಿ ಪೊಲೀಸರಿಗೆ ತಿಳಿಸಿದ್ರು. ಇದರಿಂದ ಅನುಮಾನಗೊಂಡ ಪೊಲೀಸರು ಪ್ರಿಯಾಂಕಾಳ ಫೋನ್ ಕಾಲ್ ರೆಕಾರ್ಡ್ಸ್ ಗಳನ್ನ ಪರಿಶೀಲಿಸಿದಾಗ ಅಸಲಿ ಸತ್ಯ ಹೊರಬಂತು. ಈ ಪ್ರಿಯಾಂಕಾ ರಾಜಾಘರ್ ಮೂಲದ ಕಮಲೇಶ್ ಪುರೋಹಿತ್ ಎಂಬಾತನ ಜೊತೆ ಅಕ್ರಮ ಸಂಬಂಧ ಹೊಂದಿದ್ಲು. ಇಲ್ಲಿ ಇದು ಪ್ರಿಯಕರನ ಜೊತೆ ಸೇರಿ ಸಂಚು ರೂಪಿಸಿರೋದು ಎಂಬ ಮಾಹಿತಿ ಗೊತ್ತಾಗತ್ತೆ. ಈಕೆ ಸುರೇಂದರ್ ಎಂಬ ಬಾಡಿಗೆ ಹಂತಕನಿಗೆ 1 ಲಕ್ಷ ರೂಪಾಯಿ ಸುಪಾರಿ ನೀಡಿ ಗಂಡನ ಹತ್ಯೆಗೆ ಪ್ಲಾನ್ ಮಾಡಿದ್ಲು. ಪ್ಲಾನ್ ಪ್ರಕಾರ ಅಂದು ರಾತ್ರಿ ಪ್ರಿಯಾಂಕಾ ಮನೆಯ ಬಾಗಿಲನ್ನ ಲಾಕ್ ಮಾಡದೆ ಮಲಗಿದ್ಲು. ಹಂತಕ ಸುರೇಂದರ್ ಸುಲಭವಾಗಿ ಮನೆಗೆ ನುಗ್ಗಿ ದೇವಕೃಷ್ಣನನ್ನ ಹತ್ಯೆ ಮಾಡಿದ್ದಾನೆ. ಬಳಿಕ ಪ್ರಿಯಾಂಕಾ ತನ್ನ ಕೈಕಾಲುಗಳನ್ನ ತಾನೇ ಕಟ್ಟಿ ಹಾಕಿಸ್ಕೊಂಡು ದರೋಡೆಕೋರರು ಬಂದಿದ್ರು, ನನ್ನ ಕಟ್ಟಾಕಿ ಪತಿಯನ್ನ ಕೊಂದುಹಾಕಿ ಚಿನ್ನಾಭರಣ ದೋಚಿದ್ರು ಎಂದು ಕತೆ ಕಟ್ಟಿದ್ಲು. ಪೊಲೀಸರು ತಮ್ಮ ಶೈಲಿಯಲ್ಲೇ ವಿಚಾರಣೆ ನಡೆಸಿದಾಗ ಪ್ರಿಯಾಂಕಾ ಕೊನೆಗೂ ತನ್ನ ಪಾಪದ ಕೃತ್ಯವನ್ನ ಒಪ್ಪಿಕೊಂಡಿದ್ದಾಳೆ. ಸದ್ಯ ಪೊಲೀಸರು ಪತ್ನಿ ಪ್ರಿಯಾಂಕಾ ಪುರೋಹಿತ್ ಮತ್ತು ಆಕೆಯ ಪ್ರಿಯಕರ ಕಮಲೇಶ್ ಪುರೋಹಿತ್ನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಒಟ್ಟಾರೆ ಇದನ್ನೆಲ್ಲ ನೋಡಿದವರು ಈ ಸುಂದರವಾದ ಮುಖದ ಹಿಂದೆ ಇಷ್ಟೊಂದು ಕ್ರೂರವಾದ ಮನಸ್ಸಿತ್ತೆ ಎಂದು ಸ್ಥಳೀಯರು ದಂಗಾಗಿದ್ದಾರೆ.